ಈರಿನ ಯಾರೆಲ್ಲ ಕಬ್ಬನಕ್ಕೆ ಚುಚ್ಕೊಂಡು ಸುಟ್ಟಿ ತಿಂದಿದ್ದೀರಾ ನೋಡಿ. ನಮ್ಮನೆಯಲ್ಲಂತೂ ಇವತ್ತು ನಮ್ಮ ಅದಕ್ಕೆ ಸುಟ್ಟೆ ಬಿಟ್ಟರು ಈ ಥರ ಒಲೆಯಲ್ಲಿ. ತುಂಬ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಅಂತೂ. ನಾವಂತೂ ಇದೇ ಫಸ್ಟ್ ಟೈಮು ತಿಂದಿದ್ದು. ಅಂದರೆ ತುಂಬ ಟೇಸ್ಟ್ ಅಂದ್ರೆ ಚೆನ್ನಾಗಿರುತ್ತೆ. ಸಾಂಬಾರಲ್ಲಿ ಹಾಕ್ಕೊಂಡು ತಿನ್ನೋದಕ್ಕಿಂತ ಈರುಳ್ಳಿನೆಲ್ಲ ಈ ಥರ ಸುಟ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಹೇಳಿ. ಸುಡೋದ್ರಿಂದ ಸುಡೋದನ್ನ ತಿನ್ನೋದೇ ಒಂಥರ ಚೆಂದ. ತುಂಬ ಚೆನ್ನಾಗಿತ್ತು ಮಾತ್ರ. ಕೊನೆಗೂ ನೋಡಿ ಸುಟ್ಕೊಂಡು ಈ ರೀತಿಯಾಗಿ ತಿಂದರು. ನಮ್ಮ ಮನೆಯಲ್ಲೂ ಮಕ್ಳಂತೂ ಕೂಡ ಎಲ್ಲರೂ ಕೂಡ ತಿಂದರು. ನಮ್ಮನೆಯಲ್ಲೂ ಮಕ್ಳು ಇವತ್ತೇ ತಿಂದಿದ್ದು ನೋಡಿ. ಎಲ್ಲ ಫುಲ್ಲು ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಇವತ್ತು ಆಗ್ತಾ ಇರೋದು ವ್ಲಾಗ್ ಯಾವುದಪ್ಪ ಅಂತಂದರೆ ಊರಿಂದು ವ್ಲಾಗ್ನ ಆಗ್ತಾ ಇರೋದು. ನಾನು ಫಸ್ಟು ಪೂಜೆ ವ್ಲಾಗ್ನ ಹಾಕಿದ್ದೆ, ಭಾಗ 1 ಅಂತ ಹಾಕಿದ್ನಲ್ವಾ. ಪೂಜೆದೇನೆ ಅಡುಗೆ ಕೋಳಿ ಎಲ್ಲ ಕೊಯ್ದಿದ್ವಲ್ಲ, ಅದನ್ನೇ ಅಡುಗೆ ಮಾಡ್ತಾ ಇದೀವಿ. ಅದೇ ವ್ಲಾಗ್ನ ನಾನು ಇದು 2ನೇ ವ್ಲಾಗ್ ಆಗ್ತಾ ಇರೋದು. ಲಾಂಗ್ ಇತ್ತಲ್ಲ, ಅದಕ್ಕೆ ಕಟ್ ಮಾಡಿ ಸ್ವಲ್ಪ ಅದೇ ಎರಡು ಭಾಗ ಮಾಡಿ ಹಾಕ್ತಾ ಇದ್ದೀನಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ. ಹಂಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಮತ್ತೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡೋದನ್ನಂತೂ ಮರಿಬೇಡಿ. ಹಂಗೆ ನೋಡಿ ನಾವು ಅಂದ್ರೆ ನಮ್ಮೂರಲ್ಲಿ ಹೋಗಿದ್ವಲ್ಲ, ರಜಕ್ಕೆ ಬೇಸಿಗೆ ರಜಕ್ಕೆ ಹೋಗಿದ್ವಲ್ಲ, ಆ ವ್ಲಾಗ್ನ ಹಾಕ್ತಾ ಇರೋದು ನೋಡಿ. ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ವ್ಲಾಗ್ನ. ಇದು ಸಾಂಬಾರಿಗೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಅದಕ್ಕೆ ಅದೇ ಅಂಗನವಾಡಿಗೆ ಅಂತ ಹೋದ್ರಲ್ವಾ, ಅದಾದ್ಮೇಲೆ ಈಗ ನಾನೇ ಒಲೆ ಹಚ್ಚೋದಕ್ಕಂತೂ ಒಂದು ಸಾಹಸ ಪಟ್ಟಿ ಒಲೆನ ಹಚ್ಚಿಬಿಟ್ಟೆ. ಕೊನೆಗೂ ಚಿಕನ್ನ ತೊಳ್ಕೊಂಡು ಬರೋಣ ಅಂತೇಳಿ ಫಸ್ಟ್ ಒಲೆ ಹಚ್ಚೋದಕ್ಕಿಂತ ಮುಂಚೆ ಫಸ್ಟ್ ಚಿಕನ್ನ ತೊಳ್ಕೊಂಬಂದ್ಬಿಡೋಣ ಅಂತೇಳಿ ಚಿಕನ್ ಎಲ್ಲ ನಮ್ಮ ಅಣ್ಣ ಅದೇ ಕೋಳಿ ಕುಯ್ದಿತ್ತಲ್ಲ ಅದ್ರ ಜೊತೆಗೆ ಇನ್ನು ಮತ್ತೆ ಬೇರೆ ಹಾಕಿಸ್ಕೊಂಡು ಜೊತೆಗೂ ಮತ್ತೆ ಹಾಕಿಸ್ಕೊಂಡು ಬಂದ್ಮೇಲೆ ಅದೆಲ್ಲ ತೊಳೆಯೋಣ ಅಂತ ಹೇಳಿ ತೊಳ್ಕೊಂಡು ಎತ್ಕೊಂಡು ಬಂದೆ ಒಳಗಡೆಗೆ. ಎತ್ಕೊಂಡು ಬಂದ್ಮೇಲೆ ಅಂದ್ರೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಯಾರು ಕೂಡ ಇರಲಿಲ್ಲ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ಅವ್ರು ಯಾರು ಮಕ್ಳು ಹೇಳಿದ ಮತ್ತೆ ಎಲ್ಲಿ ಕೇಳ್ತಾರೆ ವಿಡಿಯೋ ಇಟ್ಕೊಳ್ರಿ ಅಂತ ಹೇಳಿದ್ರೆ ಬರಲ್ಲ. ಹಂಗು ನಾನಲ್ಲಿ ಮಿಷಿನ್ ಮೇಲೆ ಇಟ್ಟೆ. ಹಂಗೂ ಸ್ವಲ್ಪ ಆದಷ್ಟು ಹಂಗೆ ಸ್ವಲ್ಪ ಮೀಡಿಯಮ್ ಆಗಿ ಹಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಫುಲ್ ಎಲ್ಲ ಏನು ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ. ಮಾಮೂಲಿ ಹಂಗೆ ಮೀಡಿಯಮ್ ಆಗಿ ಮಾಡಿದ್ದೀನಿ ನೋಡಿ. ಒಲೆನ ಕೊನೆಗೂ ಸಾಹಸ ಪಟ್ಟಿ ಹತ್ತಿಸ್ತಾ ಇದ್ದೀನಿ. ಇನ್ನು ನನಗಂತೂ ಒಲೆ ಹತ್ತಿಸಿ ಅಲ್ಲ ಎಷ್ಟೋ ವರ್ಷಗಳೇ ಆಗೋಗಿತ್ತು. ಒಲೆ ಅಂತೂ ಹಚ್ಚೇ ಇರಲಿಲ್ಲ. ಇವತ್ತೇ ನಾನು ಹಚ್ಚುತ್ತಾ ಇರೋದು. ಅಲ್ಲಿ ನಮ್ಮ ಅಮ್ಮನೂ ಕೂಡ ಹತ್ತಿಸ್ತಾ ಇದ್ರು. ನಮ್ಮ ಅಮ್ಮನೇ ಅಲ್ಲಿ ಬಟ್ಟೆ ಒಗಿತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ನೋಡೋಣ ನಾನೇ ಹಚ್ಚಿ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇದೆಲ್ಲ ಕಲ್ಲೆಲ್ಲ ಇಟ್ಟು ನಮ್ಮಮ್ಮ ರೆಡಿ ಮಾಡಿ ಕೊಟ್ಟಿದ್ರು. ಅಂದ್ರೆ ಮುಂಚೆಯಿಂದನೇ ಇರುತ್ತೆ ಹೇಳಿ. ನಮ್ಮ ಮನೆಯಲ್ಲಂತೂ ಫಸ್ಟ್ ನಮ್ಮ ಮನೇಲಿ ಅಡುಗೆ ಈ ನಾನ್ ವೆಜ್ ಅಡುಗೆ ಎಲ್ಲ ಅಡುಗೆ ಮನೆಯಲ್ಲೆಲ್ಲ ಏನು ಮಾಡಲ್ಲ. ಹಂಗಾಗಿ ಈಚೆನೆ ಮಾಡೋದು. ಅಂದ್ರೆ ಈಚೆ ಅಂದ್ರೆ ನಮ್ಮ ಮನೇಲಿ ಕೊಟ್ಟಿಗೆನಲ್ಲೇ ಮಾಡೋದು. ಈ ತರ ಈಚೆ ಗೇಟು ಮೇನು ಬಾಗಿಲು ಬರುತ್ತಲ್ಲ, ಮೇನ್ ಬಾಗಿಲಿಂದ ಈಚೆನೆ ಮಾಡೋದು. ಅಲ್ಲೇ ಎಲ್ಲರೂ ಕೂಡ ಅಲ್ಲೇ ಇಟ್ಟಿರ್ತೀವಿ. ಅಲ್ಲೇ ಊಟನೂ ಕೂಡ ಅಲ್ಲೇ ಬಾಗ್ಲಲ್ಲೇ ಮಾಡ್ಕೊಂಡ್ಬಿಡ್ತೀವಿ. ಅದೇನು ಅಂತ ಗೊತ್ತಿಲ್ಲ. ಅಂದ್ರೆ ಒಳಗಡೆ ಮಾಡಲ್ಲ ಮುಂಚೆಯಿಂದನೂ. ನಮ್ಮ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ಇದ್ರಲ್ಲ, ನಮ್ಮ ಅಪ್ಪ ಅವರಮ್ಮ ಅವರು ಎಲ್ಲರೂ ಕೂಡ ಹಂಗೆ ಅಂತೆ ಮಾಡ್ತಾ ಇದ್ದಿದ್ದು. ಹಂಗಾಗಿ ಆ ತರ ನಾವು ಕೂಡ ಒಳಗಡೆನಲ್ಲಿ ಮಾಡಲ್ಲ, ಇಲ್ಲೇ ಈಚೆನೆ ಮಾಡೋದು ನೋಡಿ. ಈ ತರ ಅಂದ್ರೆ ಒಂದ್ ರೀತಿನಲ್ಲಿ ಒಳ್ಳೇದೇ ಆಯ್ತು ಅಂತ ಅನ್ಕೊಳ್ಬಹುದು. ಯಾಕಂದ್ರೆ ಈಗ ಗ್ಯಾಸಿನ ಪ್ರಾಬ್ಲಮ್ ಇರೋದ್ರಿಂದನೂ ಅದಕ್ಕೆ ಒಲೆನಲ್ಲೂ ಅಡುಗೆ ಮಾಡೋದ್ರಿಂದ ಒಂಥರ ತುಂಬಾನು ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಒಲೆನಲ್ಲಿ ಅಡುಗೆ ಮಾಡೋ ಸಾಂಬಾರಂತೂ ತುಂಬಾ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು. ನಾವು ಮಾಮೂಲಿ ಗ್ಯಾಸಲ್ಲಿ ಮಾಡೋದಕ್ಕಿಂತನೂ ಈ ತರ ಒಲೆನಲ್ಲಿ ಅಡುಗೆ ಮಾಡಿ ಪೀಸ್ ಎಲ್ಲ ಮಾಮೂಲಿ ಚಿಕನ್ ಎಲ್ಲ ಒಲೆನಲ್ಲೇ ಬೇಯಿಸಿ ಮಾಡೋದಲ್ವ, ಇದೇ ತಪ್ಪಲೆಯಿಂದನೇ ಬೇಯಿಸೋದು ನೋಡಿ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಚಿಕನ್ನ ತೊಳೆದಿರೋ ಚಿಕನ್ ಎಲ್ಲ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಒಂದೇ ಕೈನಲ್ಲೇ ನೋಡಿ ವಿಡಿಯೋ ಇಟ್ಕೊಂಡಿದ್ದೀನಿ. ಹಂಗೆ ಎಲ್ಲ ಚಿಕನ್ನು ಕೂಡ ಹಾಕೊಂಡು ಎಲ್ಲ ಮಾಮೂಲಿ ನೀರೆಲ್ಲ ಡ್ರೈ ಆಗೋವರೆಗೂ ಎಲ್ಲ ಫ್ರೈ ಮಾಡ್ತೀನಿ. ನಾನು ಮಸಾಲೆ ಏನೆಲ್ಲ ರುಬ್ಬಿಟ್ಕೊಂಡಿದ್ದೆ ಅಂತ ಹೇಳ್ತೀನಿ ರೀ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತಾರೆ. ನಮ್ಮ ಅದಕ್ಕೆ ಆ ರೀತಿ ಮಸಾಲೆನ ಎಲ್ಲ ರುಬ್ಬಿ ಹಾಕೊಂಡೆ. ಮಾಮೂಲಿ ಇಲ್ಲಿ ಮಸಾಲೆ ಅಂತ ಪುಡಿನ ರೆಡಿ ಮಾಡಿರ್ತಾರಲ್ಲ, ಆ ಪುಡಿನ ಹಂಗೆ ಮಾಮೂಲಿ ಹಾಕೊಳ್ಳೋದು. ಅದಕ್ಕೇನು ರುಬ್ಬೋದಕ್ಕೇನು ಹಾಕಿರಲಿಲ್ಲ. ಪುಡಿನೂ ಮತ್ತೆ ಖಾರ ಪುಡಿನೂ ಡೈರೆಕ್ಟ್ ಹಂಗೆ ಹಾಕೋದು. ಇಲ್ಲಾಂದ್ರೆ ಒಂದು ಬಟ್ಲಿಗೆ ನೀರು ಹಾಕ್ಬಿಟ್ಟು ಕಲಸ್ಬಿಟ್ಟಾದ್ರೂ ಹಾಕ್ತಾರೆ, ರುಬ್ಬೋದಕ್ಕಾದ್ರೂ ಹಾಕ್ತಾರೆ. ರುಬ್ಬೋದಕ್ಕೆಲ್ಲ ಇನ್ನೇನು ಅಂತ ಹೇಳಿ ಪುಡಿ ನುಣ್ಣಗೆ ಇರುತ್ತಲ್ಲ ಅಂತ ಹೇಳಿ ಹಂಗೆ ಡೈರೆಕ್ಟ್ ಪುಡಿ ಹಾಕ್ತಾರೆ. ಖಾರ ಮತ್ತೆ ಮಸಾಲೆ ಎಲ್ಲ ಮಿಕ್ಸ್ ಇರುತ್ತೆ. ರುಬ್ಬೋದಕ್ಕೆ ಕಾಯಿ, ಚಕ್ಕೆ, ಲವಂಗ, ಮಾಮೂಲಿ ಮೆಣಸು, ಶುಂಠಿ ಇದೆಲ್ಲ ಹಾಕೊಂಡು, ಕೊತ್ತಂಬರಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಕಡಲೆ ಇದೆಲ್ಲವನ್ನು ಕೂಡ ಹಾಕೊಂಡು ರುಬ್ಬಿಟ್ಟು ನಾನು ಸ್ವಲ್ಪ ಗಸಗಸೆ ಇದೆಲ್ಲ ಹಾಕಿ ರುಬ್ಬಿ ಅದ್ರ ಜೊತೆಗೆ ಮಾಮೂಲಿ ಎಲ್ಲ ಹಾಕಿ ಎಲ್ಲ ಒಂದು ಹದ ಮಾಡಿ ಇಟ್ಬಿಟ್ಟು ಬಂದೆ. ಅದಾದ್ಮೇಲೆ ಅಷ್ಟರಲ್ಲಿ ನಮ್ಮ ಅತ್ತಿಗೆನೂ ಕೂಡ ಬಂದ್ಮೇಲೆ ನೋಡಿ ಈ ಕಡೆ ಒಂದು ಚಿಕನ್ ಫ್ರೈ ಇಡೋಣ ಅಂತ ಹೇಳ್ಬಿಟ್ಟು ಹಚ್ಚುತ್ತಾ ಇದೀವಿ. ಈ ಚಿಕ್ಕ ಸ್ಟವ್ನ ಹತ್ಸೋದಕ್ಕಂತೂ ಫುಲ್ಲು ಸಾಹಸ ಪಡ್ತಾ ಇದೀವಿ. ಅಂದ್ರೆ ಯಾಕಪ್ಪ ಅಂದ್ರೆ ಅವರು ಟೈಟ್ ಆಗಿ ಅದು ತಿರ್ವಿರ್ತಾರೆ. ಯಾಕಪ್ಪ ಅಂದ್ರೆ ಏನಾದ್ರು ಅದು ಗ್ಯಾಸ್ ಲೀಕ್ ಆದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರು ಫಸ್ಟೇನೆ ಒಂದ್ ಸ್ವಲ್ಪ ನೀಟಾಗಿ ಟೈಟ್ ಮಾಡ್ಬಿಟ್ಟಿರ್ತಾರೆ. ಹಂಗಾಗಿ ಆಮೇಲೆ ಸಾಹಸ ಪಟ್ಟಿ ತಿರುಗಿಸಿದ್ವಿ ಇಬ್ರು ಸೇರ್ಕೊಂಡು. ತಿರುಗಿಸಿದಾದ್ಮೇಲೆ ಎಣ್ಣೆ ಪಾತ್ರೆನ ತಗೊಂಡು ಒಂದು ಚಿಕನ್ ಅಷ್ಟರ ತೊಳ್ಕೊಂಬಂದು ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ. ಅಲ್ಲೇ ಮಸಾಲೆ
ಅರ್ಧ ಅದು ರುಬ್ಬಿರೋ ಮಸಾಲೆ ನಾನು ಚಿಕನ್ಗೆ ಹಾಕಿಲ್ಲ, ಸಾಂಬಾರ್ಗೆ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಮಸಾಲೆನೇ ಮಟನ್ ಸಾಂಬಾರ್ಗೆ ಹಾಕೊಳ್ತೀನಿ. ಮಟನ್ ಸಾಂಬಾರ್ನು ಕೂಡ ಮಾಡಬೇಕು. ಚಿಕನ್ ಫ್ರೈಗೂ ಕೂಡ ಸ್ವಲ್ಪ ಅದನ್ನು ಕೂಡ ಹಾಕ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಮಾಡೋದು ಮನೆಯಲ್ಲಿ, ಇಲ್ಲಿ ನಾನು ಮಾಡ್ತೀನಲ್ಲ ತುಮಕೂರಿನಲ್ಲಿ, ಅದು ಬೇರೆ ಥರ ಟೇಸ್ಟ್ ಇರುತ್ತೆ. ಅಲ್ಲಿ ಇನ್ನೂ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಈಗ ನೋಡಿ ಅದಕ್ಕೆಲ್ಲ ಮಾಮೂಲಿ ಎಣ್ಣೆ ಕಾದ್ಮೇಲೆ ಚಿಕನ್ ಹಾಕ್ಬಿಟ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಳ್ತೀನಿ. ಅಂದರೆ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟ್ ಇತ್ತು. ಆದರೂ ಕೊನೆಗೆ ಏನು ಮಾಡಿದ್ವಿ, ಇಬ್ಬರೂ ಸೇರಿ ಉಪ್ಪು ಹಾಕ್ಬಿಟ್ಟಿದ್ವಿ. ಇಬ್ಬರೂ ಕೊನೆಗೆ ಹೆಂಗೋ ಮಾಡಿ ಬ್ಯಾಲೆನ್ಸ್ ಆಯಿತು. ನಾವಿಬ್ರು ಹಂಗೆ ಮೇಲೆ ಹಾಕಿದ್ವಲ್ಲ, ಮೇಲೆ ಇತ್ತಲ್ಲ ಅದನ್ನೆಲ್ಲ ಎತ್ಕೊಂಡ್ವಿ. ಹಂಗೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೆಲ್ಲ ಪ್ರಯತ್ನ ಪಟ್ವಿ ಅಂತ ಹೇಳಿ. ನೋಡಿ ಇದನ್ನ ಚಿಕನ್ ಮಸಾಲ ಅಂತ ಹೇಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡನ್ನೂ ಕೂಡ ತಂದಿದ್ರು ನಮ್ಮಣ್ಣ. ಅದನ್ನೇ ಕೂಡ ಹಾಕೊಂತೀವಿ. ಅಂದರೆ ನೋಡಿ ಈಗ ನಾವು ಅಡುಗೆ ಅಲ್ಲಿ ಮೈನ್ ಒಲೆನಲ್ಲೂ ಒಂದು ಮಾಮೂಲಿ ಚಿಕನ್ಗೆ ಇಟ್ವಿ. ಅಂದರೆ ಟೈಮ್ ಆಗೋಗುತ್ತಲ್ಲ ಮಕ್ಳಿಗೆ ಊಟಕ್ಕೆಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಈ ಕಡೆ ಒಂದು ಚಿಕ್ಕ ಸ್ಟವ್ನ ನಮ್ಮಕ್ಕೆ ಇದರಲ್ಲಿ ಒಂದು ಫ್ರೈ ಮಾಡ್ಕೊಂಬಿಡೋಣ, ಬೇಗ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಒಳಗಡೆನಲ್ಲಿ ಇನ್ನು ಒಂದು ಮಾಮೂಲಿ ಡಬಲ್ ಸ್ಟವ್ ಇರುತ್ತಲ್ಲ, ಆ ಸ್ಟವ್ನಲ್ಲಿ ಅಡುಗೆ ಮುದ್ದೆ ಮಾಡಿಕೊಂಡು ಅನ್ನ ಮಾಡ್ಕೊಂಡ್ಬಿಡೋಣ, ಬೇಗ ಆಗುತ್ತಲ್ಲ. ಮಕ್ಳಿಗೆಲ್ಲ ಊಟಕ್ಕೆಲ್ಲ ಹಸ್ಕೊಂಡಿರ್ತಾರೆ. ಬೆಳಗ್ಗೆನೆ ಬೇಗ ಪೂಜೆ ಇತ್ತಲ್ಲ, ಮಾಮೂಲಿ ಹಿಂದಿನ ವ್ಲಾಗಲ್ಲಿ ಹಾಕಿದ್ದೀನಿ, ಅದು ಗೊತ್ತಲ್ವಾ. ಎಲ್ಲ ಮಕ್ಕಳು ಎಲ್ಲ ಅಲ್ಲೇ ಹೊಲದಲ್ಲಿ ಕುತ್ಕೊಂಡೆಲ್ಲ ಮೊಸರನ್ನ ತಿಂದಿದ್ದು ಅಷ್ಟೇ ಅಲ್ವಾ ಅಂತ ಹೇಳಿ ಬೇಗ ಹೊಟ್ಟೆ ಹಶ್ವಾಗಿರುತ್ತೆ ಅಂತ ಬೇಗ ಎಲ್ಲ ಕಡೆನೂ ಒಂದೊಂದು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಅಲ್ಲಂತೂ ಚಿಕನ್ ಒಂದೇ ಬೇಯಬೇಕು, ಯಾಕಂದರೆ ಲೇಟ್ ಅಲ್ವಾ, ಚಿಕನ್ ಬೇಯೋದೇ ಒಂಥರ ಲೇಟು. ನಾವು ಹತ್ತಿಸ್ದಂಗೆಲ್ಲ ಅಷ್ಟು ಒಲೆ ಆರೋಗ್ತಾನೆ ಇರುತ್ತೆ. ಮತ್ತೆ ಅದು ಹತ್ತಿಸ್ಕೊಂಡು ನಾವು ನಿಧಾನಕ್ಕೆ ಮಾಡ್ತೀವಿ. ಅದು ಬೇಯೋದು ಸ್ವಲ್ಪ ಲೇಟೇನೆ, ಒಲೆ ಮೇಲೆ ಹಾಕಿದಾಗ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದು ಮಾತ್ರನ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು. ಪುಡಿ ಮತ್ತು ಇದು ಚಿಕನ್ ಮಸಾಲ ಪೌಡರ್, ಫ್ರೈ ಮಸಾಲ ಪೌಡರ್ ಬರುತ್ತಲ್ಲ ಅದನ್ನು ಹಾಕೋದು ಟೇಸ್ಟಿಗೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನ ಹಾಕ್ತಾರೆ. ಅದಾದಮೇಲೆ ಈ ರುಬ್ಬಿರ್ತೀವಲ್ಲ ಈ ಮಸಾಲೆ ಎಲ್ಲ, ಕೊತ್ತಂಬರಿ ಪುದೀನ ಇದೆಲ್ಲ ಹಾಕ್ಕೊಂಡು ರುಬ್ಬಿರ್ತೀವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅರಿಶಿನ ಒಂದು ಹಾಕಿರಲ್ಲ, ಸ್ವಲ್ಪ ಹಂಗೆ ಸಾಂಬಾರ್ಗೆ ಡೈರೆಕ್ಟ್ ಹಾಕ್ತೀವಿ. ಹಂಗೇನೆ ಒಂದೊಂದ್ಸಲ ರುಬ್ಬೋದಕ್ಕೆ ಹಾಕ್ಕೊಳ್ತೀವಿ, ಒಂದೊಂದ್ಸಲ ಹಂಗೆ ಕೂಡ ಹಾಕ್ಬೋದು. ಇಲ್ಲಿ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದೀವಲ್ಲ, ಅದೇ ವ್ಲಾಗ್ನ ನಾನು ಹಾಕ್ತಾ ಇರೋದು. ಯಾರು ಎಲ್ಲೋ ವಿಡಿಯೋ ಸ್ಕಿಪ್ ಮಾಡಿದಿರ, ಹಂಗೆ ನೋಡಿ ಕೊನೆವರೆಗೂ ನಿಮಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ರಲ್ಲ ಈ ಮಸಾಲೆನೂ ಸ್ವಲ್ಪ ಹಾಕ್ಕೊಂಡೆ ಇದಕ್ಕೆ. ಇನ್ನೊಂದು ಸ್ವಲ್ಪ ನಾನು ಮಟನ್ ಸಾಂಬಾರ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ನಮ್ಮ ಅದಕ್ಕೆ ತೋರಿಸ್ತೆ ನೋಡಿ, ಅರಿಶಿನ ಹಾಕ್ತಾ ಇದ್ದಾರೆ. ಇಬ್ರು ಮಾಡೋವಾಗ ಹಂಗೆ ಅನ್ಸೋದು, ಇಬ್ರು ಒಂದೊಂದು ಏನು ಹಾಕಿದೀವಿ ಅಂತಾನೆ ಗೊತ್ತಾಗಲ್ಲ, ಅದಕ್ಕೆ ಹಂಗಾಗಿ ಹಂಗನ್ನಿಸ್ತು. ಹಂಗೆ ನಮ್ಮ ಅದಕ್ಕೇನು ಅದು ಖಾರ ಎಲ್ಲ ಹಾಕಿದ್ರು, ಉಪ್ಪು ನಾನು ಈಚೆನೆ ಇಲ್ಲೇ ಚಿಕನ್ಗೆ ಹಾಕೋದಿಕ್ಕೆ ಅಂತೇಳಿ ಉಪ್ಪು ಇಲ್ಲೇ ಇಟ್ಕೊಂಡಿದ್ದೆ ಈಚೆನೆ. ಹಂಗಾಗಿ ನಾನು ಉಪ್ಪನ್ನು ಇಲ್ಲೇ ಹಾಕ್ಬಿಟ್ಟೆ. ನಮ್ಮ ಅದಕ್ಕೆ ಒಳಗಡೆಯಿಂದನೂ ಪುಡಿ ಉಪ್ಪನ್ನ ತೊಗೊಂಡು ಬಂದು ಅವರು ಕೂಡ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದ್ರು. ಹಂಗೂ ನೋಡಿ ಖಾರ ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಳ್ತೀವಿ, ಮಕ್ಕಳೆಲ್ಲ ತಿನ್ನೋದಲ್ವಾ ಅಂತ ಹೇಳಿ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಡೀಟೈಲ್ ವಿಡಿಯೋ ಅಂತೂ ಮಾಡಿಲ್ಲ, ಸುಮ್ಮನೆ ಸ್ವಲ್ಪ ವ್ಲಾಗ್ನ ಮಾಡಿ ಹಾಕ್ತಾ ಇರೋದು. ನಮ್ಮ ಮನೆದು ಊರಿಂದು ವ್ಲಾಗ್ ಅಂತ ನೋಡಿ. ಹಂಗೇನೆ ಉಪ್ಪನ್ನ ನಾನು ಇವಾಗ ಹಾಕ್ಬಿಟ್ಟೆ, ಕಲ್ಲುಪ್ಪು. ಆಮೇಲೆ ಈಗ ಹಂಗೆ ನಮ್ಮ ಅದಕ್ಕೆ ನಾನಲ್ಲಿ ಒಲೆ ಆರೋಗ್ತಾನೆ ಐತೆ ನೋಡಿ, ಅದೆಲ್ಲ ಹೊಗೆ ಬರ್ತೈತಿಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಹೋಗಿ ಹತ್ತಿಸೋಣ ಅಂತ ಹೇಳಿ ಹೋದೆ ಅಲ್ಲಿಗೆ. ಅಷ್ಟರಲ್ಲಿ ಇಲ್ಲಿ ನಮ್ಮ ಅದಕ್ಕೆ ತಂದು ಒಳಗಡೆಯಿಂದನೂ ಅವರು ಕೂಡ ಉಪ್ಪು ಹಾಕಿ ಬಿಟ್ರು ನೋಡಿ. ಇವಾಗ ಹಂಗೇನೆ ಅವರು ಹಾಕಿದ್ರ, ಹಂಗೆ ಏನು ಮಾಡಿದ್ವಿ, ಏನಿಲ್ಲ ಬಿಡಿ, ನಾವು ಹಂಗೆ ಇದು ಮಾಡಿದ್ವಿ. ಯಾಕಂದರೆ ಗೊತ್ತಲ್ಲ, ಹಂಗೆ ಮೇಲ್ಗಡೆ ಅದನ್ನು ತೆಗೆದು ಇನ್ನು ಮಟನ್ ಸಾಂಬಾರ್ಗೆ ನಾವೇನು ಉಪ್ಪು ಹಾಕಿರಲ್ವಲ್ಲ, ಹಂಗಾಗಿ ಅದೇ ಮಸಾಲೆ ಮಟನ್ಗೆ ಹಾಕೋದಕ್ಕೆ ಅಂತೇಳಿ ಮಸಾಲೆನ ಅಲ್ಲಿ ಇಟ್ಟಿದ್ವಲ್ಲ, ಹಂಗೆ ನಾನು ಎಷ್ಟು ಬಿಡ್ತಾ ಇದ್ದೆ ಆ ಮಸಾಲೆ ಅದಕ್ಕೂ ಸ್ವಲ್ಪ ಹಂಗೆ ತೆಕ್ಕೊಂಡ್ವಿ. ಮೇಲ್ಗಡೆ ಬರೀ ಉಪ್ಪು ಅಷ್ಟೇ ಎತ್ಕೊಂಡಿದ್ದು ನಾವು ನೋಡಿ, ಉಪ್ಪು ಅಂತದನ್ನ ಎತ್ಕೊಂಡ್ವಿ. ಅಲ್ಲಿ ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ವಲ್ಲ ಅಂತ ಹೇಳಿ ಆ ಉಪ್ಪನ್ನ ಎತ್ಕೊಂಡು ಉಪ್ಪು ಅಂಥದನ್ನೇ ಮಾತ್ರ ಎತ್ಕೊಂಡ್ವಿ. ಆಮೇಲೆ ಹಾಕ್ಕೊಂಡ್ವಿ ನಾವು ನೋಡಿ, ಆ ಕಡೆ ಹಾಕ್ಕೊಂಡ್ವಿ ನೋಡಿ. ಇಷ್ಟು ಈ ಥರ ಮಸಾಲೆ ನೀರೇನು ಹಾಕ್ಬಾರ್ದು, ಈ ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತಲ್ಲ ಅದೇ ಸಾಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಗ್ರೇವಿ ಥರ ಬರುತ್ತೆ ಅಷ್ಟೇ, ಜಾಸ್ತಿ ಏನು ಗ್ರೇವಿ ಬರಲ್ಲ. ಯಾಕಂದರೆ ನಮಗೇನು ಗ್ರೇವಿ ಏನು ಜಾಸ್ತಿ ಏನು ಬೇಕಾಗಿಲ್ಲ, ಅಲ್ಲಿ ಚಿಕನ್ ಸಾಂಬಾರು ಇದೆಯಲ್ಲ, ಅದಕ್ಕೋಸ್ಕರ ನಾವು ಮಾಮೂಲಿನೇ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಮಸಾಲೆನೂ ಕೂಡ ಎಕ್ಸ್ಟ್ರಾ ಬೇಕಾದವರು, ಗ್ರೇವಿ ಎಲ್ಲ ಜಾಸ್ತಿ ಬೇಕು ಅನ್ನೋರು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಚಿಕನ್ ಸಾಂಬಾರು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಅಷ್ಟರಲ್ಲಿ ತಟ್ಟೆ ಮುಚ್ಚಿ ಇಟ್ಬಿಟ್ರೆ ಅದು ನಿಧಾನವಾಗಿ ಬೆಂದ್ಕೊಂಡ್ಬಿಡುತ್ತೆ ನೋಡಿ. ಇಲ್ಲಾಲೆ ಚಿಕನ್ ಫ್ರೈ ಅಂತೂ ಆಗೇ ಹೋಯ್ತು ನೋಡಿ. ಎಷ್ಟು ಚೆನ್ನಾಗಾಗಿದೆ ಚಿಕನ್ ಫ್ರೈ ಅಂತೂ, ಸಖತ್ತಾಗೈತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಾತ್ರ. ಚಿಕನ್ ಫ್ರೈ ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಇಲ್ಲಿ ನಾನು ಮಾಡೋದಕ್ಕಿಂತಲೂ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿತ್ತು ಮಾತ್ರ. ನಮ್ಗೆ ಅಲ್ಲಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಟೇಸ್ಟು.
ನೋಡಿ ಇಲ್ಲಿ ಕೊನೆಗೆ ಅದೆಲ್ಲ ಆಯಿತು, ಚಿಕನ್ ಫ್ರೈನೂ ಆಯಿತು. ಕೊನೆಗೆ ಈ ಕಡೆ ಅಲ್ಲೇ ಮಟನ್ ಸಾಂಬಾರ್ಗೂ ಇಟ್ಟಿದ್ವಿ ಹೇಳಿ ಅಲ್ಲೇ ಅದನ್ನೇನು ಬ್ಲಾಗ್ನೇನು ತೋರಿಸಿಲ್ಲ ನಾವು, ಕುಕ್ಕರ್ ಕೂಗೋದಷ್ಟೇನೆ ಅದನ್ನು. ಅಷ್ಟರಲ್ಲಿ ಇಲ್ಲಿ ನಮ್ಮ ಅದಕ್ಕೆ ಈರಿ ಎಲ್ಲ ನಾನು ಎತ್ತಿಟ್ಟಿದ್ದೆ, ಈರಿ ಮೊಟ್ಟೆ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಎತ್ತಿಟ್ಟಿದ್ನಲ್ಲ, ಅದನ್ನೆಲ್ಲ ಸುಟ್ಕೊಳಕ್ಕೆ ಕಂಬಿ ಇಟ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಅದಕ್ಕೆ. ಅದು ಯಾವಾಗೋ ಅವ್ರು ಹಿಂಗೆ ಮಾಡ್ಕೊಳ್ಳೋವಾಗ ಅಂದರೆ ಸುಟ್ಕೊಳ್ತಾರೆ, ಅದಕ್ಕೆ ಒಂದು ಕಂಬಿನೂ ಎತ್ತಿಟ್ಕೊಂಡು ಆ ಕಂಬಿಗೆ ಈ ಥರ ಎಲ್ಲ ಈರಿ ಎಲ್ಲ ತೆಗೆದು ತೊಳೆದ್ಬಿಟ್ಟು ಚುಚ್ಕೊಂಡ್ಬಿಟ್ಟು ಎಲ್ಲ ತೊಳೆದ್ಬಿಟ್ಟು ನಾವು ಮತ್ತೆ ಅದು ಒಲೆ ಉರಿತಾ ಇತ್ತು ನೋಡಿ. ಇವಾಗ ಚೆನ್ನಾಗಿ ಒಲೆ ಹತ್ಕೊಂಡೈತೆ. ಇವಾಗೆಲ್ಲ ಅದು ಸುಡ್ತಾರೆ, ಅದರಲ್ಲಿ ಎಲ್ಲ ನೀರಿನ ಅಂಶ ಎಲ್ಲ ಹೋಗ್ಬೇಕದು. ಅವಾಗ ಅಲ್ಲಿವರೆಗೂ ಚೆನ್ನಾಗಿ ಸುಡಬೇಕು ಅದನ್ನು ನೋಡಿ. ಮೊಟ್ಟೆದು ಇದೆಲ್ಲ ಮೊಟ್ಟೆ ಚೀಲ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಇವಾಗ ಲಾಸ್ಟಲ್ಲಿ ಹಾಕಿರೋದವರು ನೋಡಿ. ಈ ರೀತಿಯಾಗಿ ಒಬ್ಬೊಬ್ರು ಏನು ಮಾಡ್ತಾರೆ, ಕಾಳು ಈ ಮೊಟ್ಟೆ ಚೀಲ ಮೊಟ್ಟೆ ಅದನ್ನೆಲ್ಲ ಹಾಕಿ ಕಾಳು ಮಾಡ್ಕೊತಾರೆ, ಹೆಸರು ಕಾಳು ಅದೆಲ್ಲ ಹಾಕ್ಬಿಟ್ಟು ಮತ್ತೆ ಕಾಳು ಮತ್ತೆ ಅದೇ ಉರ್ಗಾಳ್ ಪಲ್ಯ ಅಂತಾರಲ್ಲ ಅದನ್ನು ಕೂಡ ಮಾಡ್ಕೊಂತಾರೆ. ಇಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊಂತಾರೆ, ಸಾಂಬಾರ್ಗೆ ಹಾಕ್ತಾರೆ ಡೈರೆಕ್ಟ್. ನಮ್ಮ ಮನೆಯಲ್ಲಿ ಒಂದೊಂದ್ಸಲ ಮಾಡ್ಕೊಂತೀವಿ, ಒಂದೊಂದ್ಸಲ ಇಲ್ಲ ಸಾಂಬಾರ್ಗೆ ಹಾಕ್ಬಿಡ್ತೀವಿ. ಮಕ್ಳುಗಳಿಗೆಲ್ಲ ಮೊಟ್ಟೆ ಕೇಳ್ತಾರೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಮೊಟ್ಟೆ ಅಂತ ಕೇಳ್ತಾರಲ್ಲ ಅಂತೇಳಿ ಈ ಥರ ನಮ್ಮ ಮನೇಲೆಲ್ಲ ಚಿಕ್ಕವರೇ ಇದ್ದಾರಲ್ಲ ಮಕ್ಳುಗಳು ಅಂತ ಹೇಳಿ ಕೇಳ್ತಾರೆ ಅಂತ ಈ ರೀತಿ ಮಾಡ್ಕೊತಾ ಇದ್ದೀವಿ ನೋಡಿ. ಹೀಗೆ ಸುಡ್ತಾ ಇದ್ದಾರೆ ಅದೆಲ್ಲ ನೋಡಿ ಹೆಂಗಿದೆ. ನಾವು ಅಂದ್ರೆ ಈ ತರ ಸುಡೋದಕ್ಕೆ ನಾವೆಲ್ಲ ಸ್ಟವ್ನಲ್ಲಿ ಅಡುಗೆ ಮಾಡೋರು ಸುಡೋದಕ್ಕಂತೂ ಆಗಲ್ಲ, ಯಾಕಂದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಈ ಸ್ಟವ್ ಮೇಲೆಲ್ಲ ಬೀಳುತ್ತೆ, ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ. ಹಿಂಗೆ ಒಲೆನಲ್ಲಿ ಅಡುಗೆ ಮಾಡಿದ್ರೆ ಮಾತ್ರ ಈ ಥರ ಅದಕ್ಕೆ ಅದು ಈರಿಗೆಲ್ಲ ಏನು ಮಾಡಬೇಕು, ಉಪ್ಪು ಖಾರ ಎಲ್ಲ ಹಚ್ಚಿ ನಾವು ಸುಡಬೇಕು. ಹಂಗೆ ಸುಟ್ರೆ ಚೆನ್ನಾಗಿರಲ್ಲ ಟೇಸ್ಟು, ಸುಟ್ಟ ಮೇಲೆ ಹಾಕೊಂಡು ತಿನ್ನೋದಕ್ಕೂ ಚೆನ್ನಾಗಿರಲ್ಲ. ಈ ಸುಟ್ಬಿಟ್ಟು ಸುಡೋಕೆ ಮುಂಚೆನೆ ಎಲ್ಲ ಉಪ್ಪು ಖಾರ ಎಲ್ಲ ಹಸಿ ಇರುತ್ತಲ್ಲ ಅವಾಗ್ಲೇನೆ ಹಾಕೊಂಡ್ಬಿಡ್ಬೇಕು ನೋಡಿ. ಮಟನ್ ಸಾರಂತೂ ಕೂಗ್ತಾ ಐತೆ. ಅಷ್ಟರಲ್ಲಿ ಅಲ್ಲೇ ನೋಡಿ ಒಲೆನಲ್ಲಿ ಬೇಗ ಬೇಗ ಸುಟ್ಕೊಂಡ್ಬಿಡುತ್ತೆ, ಯಾಕಂದ್ರೆ ಅದು ಅಲ್ಲೇ ಒಲೆ ಚೆನ್ನಾಗಿ ಹತ್ಕೊಂಡಿತ್ತಲ್ಲ ಜೋರಾಗಿ, ಹಂಗಾಗಿ ಚೆನ್ನಾಗಿ ಸುಟ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಎಲ್ಲ ನಮ್ಮ ಹುಡುಗರು ಬಂದ್ರು. ಈಗ ಅವ್ರಿಗೆ ಏನಂದ್ರೆ ಇದೇ ಒಂಥರ ವಸ್ತು, ನಮ್ಮ ಮನೆಯಲ್ಲಿ ನಾವೇನು ಈ ತರ ಸುಡಲ್ವಲ್ಲ ನಾನಂತೂ, ಹಂಗಾಗಿ ಇಲ್ಲಿ ಈ ತರ ನೋಡಿ. ಈಗ ಒಂದು ನಮ್ಮ ಅದಕ್ಕೆ ಬಂದು ಅವ್ರಿಗೆ ಚೀಲ ಹಾಕೊಂಡ್ರು ಅಡಿಕೆಲ್ಲ ಕುತ್ಕೊಳಕ್ಕೆಲ್ಲ. ನಾನಂತೂ ಹಂಗೆ ಕುತ್ಕೊಂತ ಇದ್ದೆ, ನನ್ಗೆಲ್ಲ ಸಿಕ್ಕಿರ್ಲಿಲ್ವಲ್ಲ, ಹಂಗಾಗಿ ನಾನೇನು ಹಂಗೆ ಹಾಕೊಂಡಿದ್ದೆ ನೋಡಿ. ಈಗೆಲ್ಲ ಸುಡ್ತೈತೆ ನೋಡಿ. ಇನ್ನೊಂದು ಚೂರಿ ಎತ್ಕೊಂಡು ಹಿಂಗೆಲ್ಲ ತೆಕ್ಕೊಂಡು ಈಚೆಗೆ ತೆಕ್ಕೊಂಡ್ಬಿಟ್ವಿ, ಅಂದ್ರೆ ಬಿಸಿ ಬಿಸಿ ಇರೋವಾಗೆ ತಿಂದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ ನೋಡಿ. ಎಲ್ಲರೂ ಬಂದರು, ಮಕ್ಕಳೆಲ್ಲರೂ ತಿಂತಾರೆ. ನಮ್ಮ ಹುಡುಗರು ಇದೇ ಫಸ್ಟ್ ಅಂತ ತಿಂದಿದ್ದು, ನಾನು ಮುಂಚೆ ತಿಂತಾ ಇದ್ದೆ. ಅವಾಗೆಲ್ಲ ಬಂದಾಗೆಲ್ಲ ಮಾಡ್ತಾರೆ, ಇದೇ ಸುಡೋದೇ ಅವ್ರಿಗಿಷ್ಟ. ಒಲೆನಲ್ಲಿ ಅಡುಗೆ ಮಾಡಿದಾಗೆಲ್ಲ ಈ ರೀತಿಯಾಗಿ ಸುಟ್ಕೋತೀವಿ ಈರಿನ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ರೀತಿ ತಿಂದಿದ್ದೀರಾ ತಿಳಿಸಿ ನೋಡಿ. ನಾವಂತೂ ಈ ಥರ ತಿಂತೀವಿ, ಎಲ್ಲರಿಗೂ ಒಂದೊಂದು ಪೀಸ್ ಬಂತಷ್ಟೇ. ಅಂದರೆ ಸ್ವಲ್ಪನೇ ಅಲ್ವ ಈರಿ ಇರೋದು, ಏನು ಜಾಸ್ತಿ ಈರಿ ಇದ್ದಾಗಲೂ ಈ ಥರ ಸುಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮಟನಿಂದು ಕೂಡ ಸುಟ್ಕೊಳ್ಬೋದು, ಚಿಕನಿಂದು ಕೂಡ ಈ ರೀತಿಯಾಗಿ ಸುಟ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಉಪ್ಪು ಖಾರ ಎಲ್ಲ ಹಾಕಿರ್ತಾರಲ್ಲ, ಒಂಥರ ಚೆನ್ನಾಗಿತ್ತು, ಒಂಥರ ಉಪ್ಪು ಖಾರವಾಗಿ ಎಲ್ಲ ಒಂಥರ ಚೆನ್ನಾಗಿತ್ತು ನೋಡಿ. ಮಕ್ಳುಗಳು ಎಲ್ಲ ಈಸ್ಕೊಂಡು ಅಲ್ಲೇ ತಿಂತಾ ಇದ್ದಾರೆ. ನಾವಂತೂ ಬಿಡಿ ಅಲ್ಲೇ ಕುತ್ಕೊಂಡೆ ತಿಂದು ಖಾಲಿ ಮಾಡಿಬಿಟ್ವಿ, ನಾನು ನಮ್ಮ ಅತ್ತಿಗೆನೂ ಕೂಡ ನೋಡಿ. ಇವ್ರಿಗೆಲ್ಲ ಕೊಟ್ಟು ಇವ್ರು 4 ಜನನು ಎಲ್ಲ ಆ ಕಡೆ ಹೋದ್ರು, ನಾವಿಬ್ರು ಆಮೇಲೆ ಅಲ್ಲೇ ಕೂತ್ಕೊಂಡ್ಬಿಟ್ವಿ ತಿನ್ನಕ್ಕೆ ಅಂತಾನೆ. ಕೂತ್ಕೊಂಡು ಅಲ್ಲೇ ತಿಂದಿದ್ವಿ. ಇನ್ನೊಂದು ಸ್ವಲ್ಪ ಐತೆ ನೋಡಿ, ಎಲ್ಲ ತಿನ್ಕೊಂಡ್ವಿ, ಹುಡುಗರಿಗೂ ಕೊಟ್ಟು ನಾವು ಕೂಡ ತಿಂತಾ ಇದೀವಿ. ಟೇಸ್ಟ್ ಚೆನ್ನಾಗೈತೆ. ನಮ್ಮ ಅದಕ್ಕೇನು ನಾವು ಇಬ್ರು ತಿಂತಾ ಇದೀವಿ ಇಲ್ಲೇ ಕೂತ್ಕೊಂಡು. ಅಂದ್ರೆ ಇಲ್ಲಿ ಒಂಥರ ಇಲ್ಲಿ ಕರು ಹಸು ಎಲ್ಲ ಇಲ್ಲೇ ಕಟ್ಟಾಕೋದು, ಮೇಕೆ ಎಲ್ಲ ಇದ್ದಾಗೆಲ್ಲ ಇಲ್ಲೇ ಕಟ್ತಾರೆ ಎಲ್ಲ. ಫೋಟೋ ಶೂಟಿಂಗ್ ನಿಂತ್ಕೊಂಡಂಗೆ ಹೆಂಗೈತೆ. ಕೊನೆಗೂ ನಾವೆಲ್ಲ ತಿಂದು ಖಾಲಿ ಮಾಡಿದ್ವಿ, ಮುಗಿತಾದ್ಮೇಲೆ ಇನ್ನೆಲ್ಲ ಆಯ್ತು ನೋಡಿ. ಒಲೆ ಅಲ್ಲಿ ಇನ್ನೇನು ಹತ್ತತ್ರ ಅಲ್ಲೇ ಚಿಕನ್ನು ಕೂಡ ಬೆಂದೋಯ್ತು, ಇಲ್ಲಿ ಚಿಕನ್ ಫ್ರೈನು ಕೂಡ ಆಗೋಯ್ತು. ಇಲ್ಲಿ ನೋಡಿ ಮಟನ್ ಸಾಂಬಾರು ಕೂಡ ಆಯ್ತು, ಎಲ್ಲ ಉಕ್ಕಿ ಸುರಿದೋಗ್ಬಿಟ್ಟೈತೆ. ಹಂಗೂ ಸ್ವಲ್ಪ ಸಾಂಬಾರು ಸ್ವಲ್ಪ ಫುಲ್ ಆಗಿತ್ತಲ್ಲ, ಅದಕ್ಕೋಸ್ಕರ ಆ ಥರ ಬಂದೈತೆ ಅಷ್ಟೇನೆ. ಇಲ್ಲ ಅಂದಿದ್ರೆ ಏನು ಸೋರ್ತಾ ಇರಲಿಲ್ಲ, ಫುಲ್ಲು ಆಗೈತಲ್ಲ. ಅಂದ್ರೆ ಅದು ಪ್ರೆಷರ್ ಕೂಗ್ದಾಗ ಹಿಂಗೆಲ್ಲ ಸೋರಿತ್ತು, ಈ ಅವಸ್ಥೆ ಆಗಿತ್ತು. ಎಲ್ಲ ಒರೆಸ್ಕೊಳ್ಬೇಕು ನೋಡಿ. ಅದಾದ್ಮೇಲೆ ನಮ್ಮ ಮನೆ ಮುಂದಿನ ಇದು ರಾಗಿ ಹೊಲದ ವಿಡಿಯೋ ಇದು. ಅಲ್ಲಿ ನೋಡಿ ಈ ಥರ ಮಡಕೆಗೆ, ಅದೇ ಮಡಕೆ ಅಲ್ಲ ಅದು ಹೆಲ್ಮೆಟ್ಗೆ ಈ ರೀತಿಯಾಗಿ, ಅಂದರೆ ಏನಾದರೂ ಅಕ್ಕಿಗಳೆಲ್ಲ ಬರಬಾರ್ದು, ಯಾರೋ ಇದ್ದಾರೆ ಅನ್ನೋ ಒಂದು ಅವಕ್ಕೆ ಫೀಲಿಂಗ್ ಬರಬೇಕು ಅನ್ನೋ ಲೆಕ್ಕಕ್ಕೆ ಈ ಥರ ಇಡ್ತಾರೆ ಅನಿಸುತ್ತೆ ನೋಡಿ. ಈ ಥರ ನಮ್ಮ ಮನೆ ಮುಂದೆ ಹಿಂಗೆ ಹೊಲದಲ್ಲಿ ಅದನ್ನು ಇಟ್ಟಿದ್ದಾರೆ. ಒಂದು ಕಡ್ಡಿಗೆ ಒಂದು ಬಟ್ಟೆ ಎಲ್ಲ ಇಟ್ಟು ಇದು ಮಾಡಿದ್ದಾರೆ ನೋಡಿ. ಎಷ್ಟೊಂದೆಲ್ಲ ನಮ್ಮ ಮನೆಯಲ್ಲಿ ನಮ್ಮಮ್ಮ ಇವೆಲ್ಲ ಬಟ್ಟೆಗಳನ್ನೆಲ್ಲ ಒಗ್ದಾಕ್ತಿದ್ರು.
ಅಂದ್ರೆ ನೆನ್ನೆ ಇಂದ್ಲು ದಿನದಿತ್ತಲ್ಲ ನಾವೆಲ್ಲ ಅಡಿಗೆ ಮಾಡ್ಕೋತಾ ಇದ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅಷ್ಟರಲ್ಲಿ ನಮ್ಮಮ್ಮನ ಬಟ್ಟೆ ಒಗ್ದಾಕಿದ್ರು. ಅದಾದ್ಮೇಲೆ ನೋಡಿ ಇಲ್ಲಿ ನಮ್ಮ ಅತ್ತೆನೂ ಅಲ್ಲೇ ಕುತ್ಕೊಂಡಲ್ಲೇ ಅವರು ಕೂಡ ಪಾತ್ರೆ ತೊಳಿತಾ ಇದಾರೆ. ಇಲ್ಲಿ ನಮ್ಮಮ್ಮ ಬಟ್ಟೆ ಒಗ್ದು ಮುಗಿಸಿದ್ದಾರೆ. ಅಷ್ಟರಲ್ಲಿ ನೋಡಿ ಬಾಳೆ ಗಿಡನೂ ಎಲ್ಲ ತೋರಿಸ್ತಾ ಇದ್ದಾನೆ ನಮ್ಮ ಅಣ್ಣನ ಮಗ. ನೋಡಿ ಅಲ್ಲೇ ನಮ್ಮ ಅತ್ತೆ ಕೂಡ ಪಾತ್ರೆನೂ ತೊಳಿತಾ ಇತ್ತು ಅಲ್ಲೇನೆ. ಎಲ್ಲರೂ ಒಂದೊಂದು ಮಾಡ್ಕೊತಾ ಇದ್ವಿ ಹೇಳಿ, ಇದೆಲ್ಲ ಹಬ್ಬಕ್ಕೆಲ್ಲ ಹಬ್ಬದ ದಿನ ಆದ್ಮೇಲೆ ಕೆಲಸ ಇರುತ್ತಲ್ಲ ಅಂತೇಳಿ. ಇನ್ನು ನಮ್ಮಮ್ಮನೂ ಅಷ್ಟರಲ್ಲಿ ಹೋಗಿದ್ರು, ಒಳ್ಳೆ ಬಟ್ಟೆ ಹೋಗಿದ್ಬಿಟ್ಟು ಅಲ್ಲೇ ಮುದ್ದೆ ಗಿಡದಕ್ಕೆ ಅಂತ ಹೋಗಿದ್ರು. ಇಲ್ಲ ಅಲ್ಲೇ ಸಾಂಬಾರು ಆಯ್ತಲ್ಲ, ಮಟನ್ ಸಾಂಬಾರು, ಚಿಕನ್ ಫ್ರೈ ಇದೆಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವರು ಹೋಗಿ ಒಳಗಡೆ ಹೋಗಿ ಮುದ್ದೆ ಇಡಕ್ಕೆ ಹೋಗವ್ರೆ. ಬಟ್ಟೆ ಎಲ್ಲ ಹೋಗೋದು ಮುಗಿಸ್ಬಿಟ್ಟು ಅಷ್ಟರಲ್ಲಿ ಇಲ್ಲಿ ನಮ್ಮ ಅತ್ತೆನೂ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂತವ್ರೆಲ್ಲ. ಮಕ್ಳಿಗೆಲ್ಲ ಊಟ ಕೊಡೋದಕ್ಕೆಲ್ಲ ಪಾತ್ರೆ ತಟ್ಟೆಗಳು ಅವೆಲ್ಲ ಬೇಕಲ್ಲ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಹೋದ್ರು. ನಾವು ಅದು ಅವರೆಲ್ಲ ಅವೆಲ್ಲ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾವು ಕೂಡ ಒಂದು ವಿಡಿಯೋ ವ್ಲಾಗ್ನ ಮಾಡ್ಕೊತಾ ಇದ್ವಿ, ನಾನು ಮಕ್ಳ ಜೊತೆ ಸೇರಿಕೊಂಡೆ. ನೋಡಿ ಇದು ಪಚ್ಚ ಬಾಳೆಗೊನೆ ಹಿಂದಿನ ವಿಡಿಯೋದಲ್ಲೂ ಕೂಡ ತೋರಿಸಿದ್ದೆ. ಅಂದರೆ ಫುಲ್ಲು ನಾನು ಈ ಥರ ಎಲ್ಲ ತೆಗ್ದಿರ್ಲಿಲ್ಲ. ಅದು ಬಿಸಿಲಿಗೆ ಅವರು ಬಾಳೆ ಇದು ಒಣಗಿರೋದಿರುತ್ತಲ್ಲ ಅದನ್ನೆಲ್ಲ ಮುಚ್ಚಿದ್ರು. ಹಂಗಾಗಿ ನಾನು ಇವಾಗ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಪರಂಗಿಕಾಯಿ ಅದೆಲ್ಲ, ಈ ಬಾಳೆಗೊನೆಗಳು, ಬಾಳೆ ಗಿಡಗಳು, ಬಾಳೆಗೊನೆ ಅಲ್ಲ ಬಾಳೆ ಗಿಡಗಳು. ಇನ್ನು ಇವೆಲ್ಲ ಬಾಳೆಗೊನೆ ಏನು ಬಂದಿಲ್ಲ. ಇದು ಅದೇ ಪಚ್ಚ ಬಾಳೆಹಣ್ಣು ಬರುತ್ತಲ್ಲ ಅದು ನೋಡಿ. ಕಾಲು ಬರೀ ಕಾಲಲ್ಲೇ ಬಂದ್ಬಿಟ್ಟಿದ್ವಿ. ಕಾಲಂತೂ ಸುಟ್ಟೋಗ್ತಾ ಇದ್ವು, ಎಲ್ಲರೂ ಓಡೋಗ್ತಾ ಇದ್ದೀವಿ. ನಾನಂತೂ ಇವರೆಲ್ಲ ಚಪ್ಪಲಿ ಹಾಕೊಂಡು ಬಂದ್ಬಿಟ್ಟವ್ರೆ, ನಾನಂತೂ ಬರೀ ಕಾಲಲ್ಲಿ ಹೊರಟೋಗಿದ್ದೆ. ನನಗಂತೂ ಕಾಲಂತೂ ಸುಟ್ಟೇ ಹೋಯ್ತು. ಬರೀ ಟಾರ್ ಮೇಲೆ ನೋಡಿ ಇಲ್ಲಿ ದಾಸವಾಳ ಮೊಗ್ಗು, ಅಂದರೆ ಇದು ದಪ್ಪ ದಾಸವಾಳ, ಅಂದರೆ ಅಗಲ ಎಷ್ಟು ಅಗಲ ಆಗುತ್ತೆ ಅಂದರೆ ಅಷ್ಟು ಅಗಲ ಆಗುತ್ತೆ. ತುಂಬ ಚೆನ್ನಾಗಿತ್ತು ನೋಡಿ. ಮನೆ ಮುಂದೆ ನೀವೆಲ್ಲ ಹಾಕೊಂಡ್ರೆ ಲಾಸ್ಟಿಗೆ ನೋಡಿ ಎಲ್ಲ ಅಡುಗೆ ಆಯಿತು. ಎಲ್ಲರಿಗೂ ಕೂರಿಸಿ ಈ ರೀತಿಯಾಗಿ ಊಟ ಇಟ್ಟೆ. ಅಂದರೆ ನಮ್ಮನೆಯಲ್ಲಿ ಬಿಡಿ, ಅಲ್ಲಿ ಶೆಕೆ ಒಳಗಡೆ ಶೀಟ್ ಕಾವು ಅಂತ ಹೇಳ್ಬಿಟ್ಟು ಎಲ್ಲ ಹಿಂಗೆ ಬಾಗ್ಲಲ್ಲಿ ಶೀಟಡೆ, ಇಲ್ಲಿ ಮನೆ ಮುಂದೆ ಬಾಗ್ಲಲ್ಲಿ ತಣ್ಣು ಗಾಳಿ ಬರುತ್ತೆ ಅಂತ ಎಲ್ಲರೂ ಕೂಡ ಇಲ್ಲೇ ಊಟ ಮಾಡೋದು. ಇಲ್ಲಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ